ನಿಮಗೆ ಸ್ಟ್ರೈಟ್ ಕುರ್ತದ್ದು ಡ್ರಾಫ್ಟಿಂಗ್ ಬರುತ್ತೆ, ಕಟಿಂಗ್ ಬರುತ್ತೆ ಅಂದ್ರೆ ಒಂದು ಸ್ಮಾಲ್ ಮೆಜರ್ಮೆಂಟ್ ಆಡ್ ಮಾಡೋದ್ರಿಂದ ಆ ಸ್ಟ್ರೈಟ್ ಕುರ್ತಾನ ನೀವು ಎ ಲೈನ್ ಕುರ್ತಿ ತರ ಕನ್ವರ್ಟ್ ಮಾಡಬಹುದು. ಆ ಸ್ಮಾಲ್ ಮೆಜರ್ಮೆಂಟ್ ಯಾವ ತರ ಆಡ್ ಮಾಡೋದು ಅನ್ನೋದನ್ನ ನೋಡೋಣ. ಸೊ ಎ ಲೈನ್ ಕುರ್ತಾಗೆ ಮಿನಿಮಮ್ 6 to 10 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಬೇಕಾಗುತ್ತೆ. ದಿಸ್ ಇಸ್ ದ ಫಾರ್ಮುಲಾ. 6 to 10 ಇಂಚ್ ಎಕ್ಸ್ಟ್ರಾ ಆಡ್ ಮಾಡ್ಕೋಬೇಕಾಗುತ್ತೆ. ನೀವು ಈ ಸೈಡ್ ಸ್ಲಿಟ್ ಹತ್ರ ಎಷ್ಟು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿರ್ತೀರಲ್ವಾ, ಸೇಮ್ ಅದೇ ಬಾಟಮ್ ತಗೊಂಡಿರ್ತೀರಾ, ಅದನ್ನ ನಾವು ಸ್ಟ್ರೇಟ್ ಕುರ್ತೆ ಅಂತ ಹೇಳ್ತೀವಿ. ಅದ್ರದ್ದು ವ್ಯೂ ಹೆಂಗ್ ಬರುತ್ತೆ, ಸ್ಟ್ರೇಟ್ ಆಗಿರುತ್ತೆ. ಸೊ ಅದನ್ನ ನೀವು ಎ ಲೈನ್ ಅಲ್ಲಿ ಸ್ವಲ್ಪ ಫ್ಲೇರ್ ಕೊಟ್ಟು ಮಾಡಬೇಕು ಅಂದ್ರೆ ಎಷ್ಟು ಫ್ಲೇರ್ ಕೊಡಬಹುದು ಅಂದ್ರೆ 6 to 10 ಇಂಚ್ ವರೆಗೂ ನೀವು ಆಡ್ ಮಾಡ್ಕೋಬಹುದು. ಮಿನಿಮಮ್ ನಾನು ಎಕ್ಸಾಂಪಲ್ 6 ಇಂಚ್ ತಗೋತೀನಿ ಅನ್ಕೊಳ್ಳಿ, ಎಕ್ಸ್ಟ್ರಾ 6 ಇಂಚ್ ಇಲ್ಲಿ ಇಟ್ಕೊಂಡಿದ್ದೀನಿ. ಅದನ್ನ ನೀವು ನಾಟ್ ಸೈಡ್ ಸ್ಲಿಟ್ ಮಾರ್ಕಿಂಗ್, ಇಲ್ಲಿ ವೇಸ್ಟ್ ಮಾರ್ಕಿಂಗ್ ಹತ್ರದಿಂದ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳಿ. ಸೊ ಈ ಶೇಪ್ ಅಲ್ಲಿ ಬಂತು ನಿಮ್ಗೆ. ಸೊ ಇವಾಗ ಏನ್ ಮಾಡ್ಬೇಕು ಅಂದ್ರೆ ವೇಸ್ಟ್ ಇಂದ ಎಷ್ಟು ಬರುತ್ತಲ್ವಾ ಮಾರ್ಕಿಂಗ್, ಫಾರ್ ಎಕ್ಸಾಂಪಲ್ ಇಲ್ಲಿಂದ ವೇಸ್ಟ್ ಟು ಬಾಟಮ್ 20 ಬಂತು ಅನ್ಕೊಳ್ಳಿ. ಸೊ ವೇಸ್ಟ್ ಟು ಈ ಎ ಲೈನ್ ಇದೆಯಲ್ವಾ, ಅಲ್ಲೂ 20 ಬರಬೇಕು. ಸೊ ಇಲ್ಲೊಂದು ಮಾರ್ಕ್ ಮಾಡ್ಕೊಂಡು ಇದನ್ನ ಲೈಟ್ ಆಗಿ ಕರ್ವ್ ಕೊಡಿ. ಒಂದು ಸಿಂಪಲ್ ಟಿಪ್ಸ್, ಒಂದು ಸಿಂಪಲ್ ಮಾರ್ಕಿಂಗ್ ನಮ್ಮ ಸ್ಟ್ರೈಟ್ ಕುರ್ತಾಯಿಂದ ಎ ಲೈನ್ ಕುರ್ತಾಗೆ ಕನ್ವರ್ಟ್ ಆಯ್ತು. ಸೊ ಸೇಮ್ ಮಾರ್ಕಿಂಗ್, ನಾವು ಸೇಮ್ ಮೆಜರ್ಮೆಂಟ್ ನಮ್ಮ ಬ್ರಾಂಡ್ ಕುರ್ತಿಲು ನಾವು ಯೂಸ್ ಮಾಡುವಂತದ್ದು. ಸೊ ಫಾರ್ ಮೋರ್ ಯೂಸ್ಫುಲ್ ಟಿಪ್ಸ್, ಫಾಲೋ ಅವರ್ ಪೇಜ್. ಫಾರ್ ಮೋರ್ ಕಲೆಕ್ಷನ್ಸ್, visit our www.houseofkalakarni website. Thank you.